ಓಂ ಗಂ ಗಣಪತಿಯೇ ನಮಃ. ಶ್ರೀಮಾತ್ರೇ ನಮಃ. ನಮ್ಮಯ ಈ ಪುಣ್ಯಭೂಮಿಯಲ್ಲಿ ಗೋಮಾತೆಯನ್ನು ಆರಾಧನೆ ಮಾಡಿದ್ದೇ ಆದಲ್ಲಿ 33 ಕೋಟಿ ದೇವದೇವತೆಗಳ ಅನುಗ್ರಹ ಅನ್ನೋದು ನಮಗೆ ಪ್ರಾಪ್ತಿಸುತ್ತದೆ ಅಂತ ಶಾಸ್ತ್ರಗಳೇ ಹೇಳುತ್ತವೆ. ಅದರಲ್ಲಿ ವಿಶೇಷವಾಗಿ ಪುರಾತನ ಕಾಲದಿಂದಲೂ ಕೂಡ ರಾಜ ಮಹಾರಾಜರು ಯಾಗಯಜ್ಞಗಳನ್ನು ಮಾಡುವುದರ ಜೊತೆಗೆ ಗೋದಾನವನ್ನು ಕೂಡ ಮಾಡ್ತಾ ಇದ್ರು ಅಂತ ಅನೇಕ ಪುರಾಣ ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಈ ಗೋದಾನದ ಮಹತ್ವ ಅನ್ನೋದು ಅಷ್ಟಿಷ್ಟಲ್ಲ, ಅಷ್ಟು ಮಹತ್ವ ಅನ್ನೋದು ಹೊಂದಿದೆ. ಈ ಗೋವಿನ ಆರಾಧನೆ ಆಗಿರ್ಬೋದು ಹಾಗೂ ಗೋದಾನ ಮಾಡುವುದು ಕೂಡ ಆಗಿರ್ಬೋದು. ಇಂತಹ ಪರಮ ಪವಿತ್ರವಾದ ಗೋಮಾತೆಯು ಮನನೊಂದು ಈ ಮನುಷ್ಯ ಜಾತಿಗೆ ಒಂದು ಶಾಪನ ನೀಡಿತು. ಆ ಶಾಪದ ಫಲಿತಾಂಶವಾಗಿ ಪುರಾತನ ಕಾಲದಿಂದಲೂ ಹಿಡಿದು ಇಂದಿನವರೆಗೂ ಕೂಡ ನಾವು ಆ ಶಾಪವನ್ನು ಅನುಭವಿಸ್ತಾ ಇದ್ದೀವಿ. ಈ ಕಲಿಯುಗದಲ್ಲಿ ಭೂಮಿಯ ಮೇಲೆ ಹುಟ್ಟಿದಂತಹ ಪ್ರತಿಯೊಬ್ಬ ಪುರುಷನೂ ಆಗಿರ್ಬೋದು, ಹಾಗೆಯೇ ಪ್ರತಿಯೊಬ್ಬ ಸ್ತ್ರೀಯೂ ಕೂಡ ಆ ಶಾಪನ ಅನುಭವಿಸ್ತಾ ಇದ್ದಾಳೆ. ಈ ಕಥೆಯ ಮೂಲಕ ನಾವುಗಳು ಗೋಮಾತೆಯು ನಮಗೆ ನೀಡಿದಂತಹ ಶಾಪ ಅನ್ನೋದು ಏನು, ಮತ್ತು ಆ ಶಾಪವನ್ನು ಪುರುಷರು ಹಾಗೂ ಸ್ತ್ರೀಯರು ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ಅಂತ ತಿಳಿಯೋಣ. ಹಾಗೂ ಈ ನೈಜವಾದ ಹಾಗೂ ಪೌರಾಣಿಕವಾದ ಮತ್ತು ಜ್ಞಾನವರ್ಧಕವಾದ ಈ ಕಥೆಯಲ್ಲಿ ಗೋಮಾತೆಯು ಹೇಳಿದಂತಹ ಕೆಲವೊಂದು ಮಹತ್ವಪೂರ್ಣವಾದ ಮಾತುಗಳನ್ನು ನಮ್ಮಯ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ಈ ಕಥೆ ಅನ್ನೋದು ಒಂದು ಪೌರಾಣಿಕ ಕಥೆಯಾಗಿದ್ದು ಒಂದು ನಿಜವಾದ ಸಂಘಟನೆಯ ಆಧಾರಿತ ಕಥೆಯಾಗಿದೆ. ಇಂತಹ ಮಹತ್ವಪೂರ್ಣವಾದ ಕಥೆಯನ್ನು ಕೇಳುವುದರಿಂದ ಹಾಗೂ ಗೋಮಾತೆ ಹೇಳಿರ್ತಕ್ಕಂಥ ಕೆಲವೊಂದು ಮಾತುಗಳನ್ನು ನಮ್ಮಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುವುದರೊಂದಿಗೆ ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ಅನ್ನೋದು ಕೂಡ ನಮಗೆ ಲಭಿಸುತ್ತದೆ. ಈಗ ಕಥೆನ ಶುರು ಮಾಡೋಣ. ಪ್ರಾಚೀನ ಕಾಲದಲ್ಲಿ ಒಂದು ಊರಿನಲ್ಲಿ ಗೋಪಾಲ್ ಎನ್ನುವ ರೈತನಿದ್ದನು. ಆತನ ಹೆಂಡತಿ ಹೆಸರು ಸುಶೀಲಾ ಹಾಗೂ ಅವರಿಗೆ ಒಬ್ಬನೇ ಒಬ್ಬ ಮಗ ಇದ್ದನು. ಆ ಮಗನ ಹೆಸರು ರವಿ ಅಂತ. ಈ 3 ಜನರು ವಾಸ ಮಾಡ್ತಾ ಅವರ ಮನೆಯಲ್ಲಿ ಒಂದು ಹಸುವನ್ನು ಕೂಡ ಸಾಕ್ತಾ ಇದ್ರು. ಗೋಪಾಲ್ ತನಗೆ ಇರ್ತಕ್ಕಂತಹ ಜಮೀನಿನಲ್ಲಿ ವ್ಯವಸಾಯ ಮಾಡ್ತಾ ಅದರಿಂದ ಬಂದಂತಹ ಹಣದಿಂದ ಕುಟುಂಬ ಪೋಷಣೆನ ಮಾಡ್ತಾ ಇದ್ದ. ಜೊತೆಗೆ ಅವರ ಮನೆಯಲ್ಲಿ ಇರ್ತಕ್ಕಂತಹ ಹಸು ಅನ್ನೋದು ಭಾರಿ ಮಟ್ಟದಲ್ಲಿ ಹಾಲಿನ ಉತ್ಪಾದನೆ ಮಾಡ್ತಾ ಇತ್ತು. ಈ ಹಾಲನ್ನು ಮಾರ್ತಾ ಕೂಡ ಗೋಪಾಲ್ ಅತ್ಯಧಿಕ ಮಟ್ಟದಲ್ಲಿ ಹಣ ಸಂಪಾದನೆ ಮಾಡ್ತಾ ಭರ್ಜರಿ ಜೀವನವನ್ನು ನಡೆಸ್ತಾ ಇದ್ರು. ಈ ರೀತಿ ಕಾಲಕ್ರಮೇಣ ದಿನಗಳು ಕಳೆದಂತೆ ಹಸುವಿನಲ್ಲಿ ಹಾಲಿನ ಪ್ರಮಾಣ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಅಂದರೆ ಈ ಹಾಲು ಅನ್ನೋದು ಬತ್ತು ಹೋಗ್ತಾ ಇರುತ್ತೆ. ಇದನ್ನು ಗಮನಿಸಿದ ಗೋಪಾಲ್ ಈ ರೀತಿ ಆಲೋಚನೆ ಮಾಡ್ತಾನೆ. ಅದೇನು ಅಂದರೆ, ಇನ್ನು ಮುಂದೆ ಈ ಹಸುವನ್ನು ಸಾಕುವುದು ತುಂಬ ವ್ಯರ್ಥ ಅಂತ. ಯಾಕೆ ಅಂದರೆ ಅದು ಹಾಲು ನೀಡಲ್ವಲ್ಲ, ಅದಕ್ಕೆ. ಈ ರೀತಿ ಯೋಚನೆ ಮಾಡಿ ಆ ಹಸುವನ್ನು ಕರೆದುಕೊಂಡು ಒಂದು ದಟ್ಟವಾದ ಕಾಡಿಗೆ ಹೋಗಿ ಅಲ್ಲಿ ಹಸುನ ಬಿಟ್ಟುಬಿಟ್ಟು ಬಂದ್ಬಿಡ್ತಾನೆ. ಆ ಭಯಂಕರವಾದ ಕಾಡಿನಲ್ಲಿ ಹಸುವು ಆ ಕಡೆ ಈ ಕಡೆ ತಿರುಗುತ್ತಾ ಎಲ್ಲಿಯೂ ಕೂಡ ದಾರಿ ಅನ್ನೋದು ಕಾಣೋದಿಲ್ಲ. ಮತ್ತು ಅದರಿಂದ ಹೊರಗೆ ಹೇಗೆ ಬರಬೇಕು ಅಂತ ಕೂಡ ಅದಕ್ಕೆ ಅರ್ಥ ಆಗೋಲ್ಲ. ತುಂಬ ನೋವಿನಿಂದ ಕಣ್ಣಿನಲ್ಲಿ ಕಣ್ಣೀರಿನ ಹನಿಗಳು ಅನ್ನೋವು ಬರ್ತಾ ಇತ್ತು. ಆವಾಗ ಹಸು ಮನಸ್ಸಿನಲ್ಲೇ ಈ ರೀತಿ ಅಂದ್ಕೊಳ್ಳುತ್ತೆ. ಅದೇನು ಅಂದರೆ, ಈ ಮನುಷ್ಯ ಜಾತಿ ಅನ್ನೋರು ಎಷ್ಟು ಬುದ್ಧಿವಂತರು. ತಮ್ಮಯ ಜೀವನದಲ್ಲಿ ಅವಸರಗಳಿಗಾಗಿ ಯಾವ ಪ್ರಾಣಿಯನ್ನು ಬೇಕಾದರೂ ಬಳಕೆ ಮಾಡಿಕೊಳ್ಳುತ್ತಾರೆ. ಹಾಗೆಯೇ ಈ ಅವಸರ ಅನ್ನೋದು ಇಲ್ಲದೆ ಹೋದಾಗ ದಯೆ ಕರುಣೆ ಇಲ್ಲದೆ ಅಲ್ಲಿಯೇ ಬಿಟ್ಟು ಹೋಗುತ್ತಾರೆ ಅಂತ ಈ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಕಾಡೆಲ್ಲ ಅಲೆಯುತ್ತಾ ಇರುತ್ತೆ. ಹಸುವಿನ ಬಳಲಿಕೆಯಿಂದ ನಿಶ್ಶಕ್ತಿಯಿಂದ ಒಂದೇ ಸಮನೆ ಅಳತೊಡಗಿತು. ನಂತರ ತನಗೆ ಅರ್ಥ ಆಯಿತು, ತಾನು ಗರ್ಭ ಧರಿಸಿದ್ದೀನಿ ಅಂತ. ಹೀಗೆ ಸತತವಾಗಿ ಹಲವು ತಿಂಗಳ ಕಾಲ ಕಾಡೆಲ್ಲ ಅಲೆಯುತ್ತಾ ಆ ಹಸು ಅನ್ನೋದು ಒಂದು ಊರಿಗೆ ಹೋಗುತ್ತೆ. ಆ ಊರಿನಲ್ಲಿ
ಮೀನಾ ಎಂಬ ಮಹಿಳೆ ಇದ್ದಳು. ಆ ಮೀನಾ ಎಂಬ ಮಹಿಳೆಯ ಮನೆಯಲ್ಲಿ ಆಕೆಯೊಬ್ಬಳೇ ಇದ್ದಳು. ಈ ಮೀನಾ ಅನ್ನೋಳು ಚಂಚಲ ಸ್ವಭಾವದವಳು ಹಾಗೂ ಯಾವಾಗ ಏನು ಮಾತನಾಡುತ್ತಾಳೆ, ಯಾವ ರೀತಿ ವರ್ತಿಸುತ್ತಾಳೆ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಈ ಹಸು ಅನ್ನೋದು ಆ ಊರಿನಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಹಸುವಿಗೆ ಆ ಮೀನಾ ಕಾಣಿಸುತ್ತಾಳೆ. ಹಾಗೆಯೇ ಆ ಮೀನಾಗೂ ಕೂಡ ಈ ಹಸುವಿನ ಮೇಲೆ ದೃಷ್ಟಿ ಅನ್ನೋದು ಬೀಳುತ್ತೆ. ಆವಾಗ ಮೀನಾ ಇದ್ಕೊಂಡು ಈ ರೀತಿ ಮನಸ್ಸಲ್ಲಿ ಅಂದ್ಕೊತಾಳೆ. ಅದೇನು ಅಂದರೆ, ಕೆಲವು ದಿನಗಳಲ್ಲಿ ಈ ಹಸು ಅನ್ನೋದು ಒಂದು ಕರುವಿಗೆ ಜನ್ಮ ನೀಡುತ್ತದೆ ಅಂತ. ಆ ಹಸುವನ್ನೇ ನೋಡುತ್ತಾ ಮೀನಾ ಮುಂದೆ ಮುಂದೆ ಸಾಗಿದಳು. ಈ ರೀತಿ ಕೆಲವು ದಿನಗಳ ನಂತರ ಆ ಹಸು ಅನ್ನೋದು ಮೀನಾಳಿಗೆ ಕಾಣಿಸಲಿಲ್ಲ. ಒಂದಾನೊಂದು ದಿನ ಆ ಹಸುವು ಒಂದು ಮರದ ಕೆಳಗೆ ಕುಳಿತು ಪ್ರಸವ ವೇದನೆಯನ್ನು ಅನುಭವಿಸತೊಡಗಿತು. ನಂತರ ಒಂದು ಕರುವಿಗೆ ಜನ್ಮವನ್ನು ನೀಡಿತು. ಅದೇ ಸಮಯದಲ್ಲಿ ಮೀನಾ ಹಸುವು ಇರ್ತಕ್ಕಂತಹ ಸ್ಥಳದ ಪಕ್ಕದಲ್ಲೇ ನಿಂತ್ಕೊಂಡು ತನ್ನ ಮನೆಯಲ್ಲಿ ಇರ್ತಕ್ಕಂತಹ ಹಸುಗಳಿಗಾಗಿ ಹುಲ್ಲನ್ನು ಕೊಯ್ತಾ ಇದ್ಲು. ತಕ್ಷಣ ಮೀನಾ ಆ ಹಸುವನ್ನು ನೋಡಿ ಮೀನಾಗೆ ವಿಷಯ ಅನ್ನೋದು ಗೊತ್ತಾಯಿತು. ಆಗ ಆ ಹಸುವು ಹುಲ್ಲನ್ನು ಕೊಯ್ತಾ ಇದ್ದ ಮೀನಾಳನ್ನು ನೋಡಿತು. ನೋಡಿದ ತಕ್ಷಣ ಅಲ್ಲಿಗೆ ಬಂದು, ಅಮ್ಮ, ನಾನು ಒಂದು ಕರುವಿಗೆ ಜನ್ಮ ನೀಡಿದ್ದೇನೆ. ನನ್ನಯ ಕಂದಮ್ಮನಾದ ಈ ಕರುವಿಗೆ ತನ್ನಯ ಕಾಲುಗಳಿಂದ ಈಗ ನಡೆಯಲು ಆಗುವುದಿಲ್ಲ. 9 ತಿಂಗಳ ನಂತರ ನನ್ನಯ ಕಂದಮ್ಮ ತನ್ನಯ ಕಾಲುಗಳಿಂದ ತಾನು ನಡೆಯುತ್ತದೆ. ಇವಾಗ ನೀನು ನನ್ನಯ ಕಂದಮ್ಮನನ್ನು ಎತ್ತಿಕೊಂಡು ನನ್ನಯ ಮೇಲೆ ಕೂರಿಸಿ ನಾನು ಒಂದು ಸುರಕ್ಷಿತವಾದ ಪ್ರದೇಶಕ್ಕೆ ಕರೆದುಕೊಂಡು ಹೋಗುವೆ ಅಂತ ಹಸುವು ಮೀನಾಳಿಗೆ ಹೇಳಿತು. ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿರುವ ವಿಷಯ ಏನು ಅಂದರೆ, ಪ್ರಾಚೀನ ಕಾಲದಲ್ಲಿ ಮನುಷ್ಯ ಜಾತಿಯ ಜೀವಿಗಳು ಪ್ರಸವಿಸಿದ ತಕ್ಷಣ ಅಂದರೆ ಮಗು ಹುಟ್ಟಿದ ತಕ್ಷಣ ಮಗುವು ತನ್ನಯ ಕಾಲುಗಳಿಂದ ತಾನು ನಡೆಯಲು ಪ್ರಾರಂಭಿಸುತ್ತದೆ. ಆದರೆ ಪಶುಗಳು ಮಾತ್ರ ಅಂದರೆ ಪಶುಗಳಿಗೆ ಹುಟ್ಟಿತಕ್ಕಂತಹ ಕಂದಮ್ಮಗಳು ಮಾತ್ರ 9 ತಿಂಗಳ ನಂತರ ನಡೆಯಲು ಪ್ರಾರಂಭಿಸ್ತಾ ಇತ್ತು ಅಂತ ಹೇಳಲಾಗುತ್ತೆ. ಹಸುವು ಮೀನಾಗೆ ಈ ರೀತಿ ಹೇಳುತ್ತಾ, ನನ್ನಯ ಕಂದನು 9 ತಿಂಗಳ ನಂತರ ತನ್ನಯ ಕಾಲುಗಳಿಂದ ತಾನು ನಡೆಯುತ್ತದೆ. ನಾನು ಇಲ್ಲೇ ಇದ್ದರೆ ಸ್ವಲ್ಪ ಸಮಯದ ನಂತರ ಇಲ್ಲಿ ರಾತ್ರಿ ಆಗುತ್ತೆ. ನಾನು ಯಾವುದಾದರೂ ಒಂದು ಸುರಕ್ಷಿತವಾದ ಪ್ರದೇಶಕ್ಕೆ ನನ್ನಯ ಕಂದಮ್ಮನನ್ನು ಕರೆದುಕೊಂಡು ಹೋಗುವೆ. ಇಲ್ಲೇ ಇದ್ದರೆ ಯಾವುದಾದರೂ ಒಂದು ಜಂತು ಅನ್ನೋದು ಬಂದು ನನ್ನಯ ಕಂದಮ್ಮನನ್ನು ತಿಂದು ಬಿಡುತ್ತೆ ಅಂತ ಹಸು ಈ ರೀತಿಯಾಗಿ ಮೀನಾಳಿಗೆ ಹೇಳಿತು. ಹಸುವು ಹೇಳಿದ ಮಾತುಗಳನ್ನು ಕೇಳಿದ ಮೀನಾ ಅವಹೇಳನ ಮಾಡುತ್ತಾ ಹಸುವನ್ನು ನೋಡಿ ನಗುತ್ತಾ, ನೀನು ಎಂತಹ ತಾಯೇ? ನಿನ್ನ ಕಂದನಾದ ಈ ಕರುವನ್ನು ನೀನು ನೋಡಿಕೊಳ್ಳಲು ಆಗುವುದಿಲ್ಲವೇ ಅಂತ ಪದೇ ಪದೇ ಇದನ್ನು ನೋಡಿದ ಹಸು ಅಂದರೆ ಗೋಮಾತೆ ಮೌನವನ್ನು ವಹಿಸಿ ಎಲ್ಲವನ್ನೂ ಕೂಡ ಸಹಿಸುತ್ತದೆ. ಆದರೆ ಮೀನಾ ಮಾತ್ರ ಮಿತಿಮೀರಿ ಅವಹೇಳನ ಮಾಡುತ್ತಾ ನೋಡಿ ನೋಡಿ ನಗ್ತಾ ಇರ್ತಾಳೆ. ಆವಾಗ ಗೋಮಾತೆಗೆ ವಿಪರೀತವಾದಂತಹ ಕೋಪ ಅನ್ನೋದು ಬಂತು. ಆ ಕೋಪದಿಂದ ಮೀನಾಳಿಗೆ ಶಾಪವನ್ನು ನೀಡುತ್ತದೆ. ಈ ಶಾಪವನ್ನು ನೀಡುತ್ತಾ ಗೋಮಾತೆ ಈ ರೀತಿ ಹೇಳುತ್ತೆ. ಅದೇನು ಅಂದರೆ, ಈ ದಿನದಂದು ನನ್ನನ್ನು ನೀನು ಅವಹೇಳನ ಮಾಡುತ್ತಿರುವೆ ಅಲ್ಲವೇ? ನಿನ್ನಯ ಮಕ್ಕಳು ಹುಟ್ಟಿದ ತಕ್ಷಣ ಎದ್ದು ಬಿದ್ದು ನಡೆಯುತ್ತಾರೆ. ಆದರೆ ಪಶುಗಳಾದ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತಹ ಕಂದಮ್ಮಗಳು ಮಾತ್ರ ಹುಟ್ಟಿದ ನಂತರ 9 ತಿಂಗಳು ಆದ ಮೇಲೆ ನಡೆಯುತ್ತಾರೆ. ಆದ್ದರಿಂದಲೇ ನೀನು ನನ್ನನ್ನು ಅವಹೇಳನ ಮಾಡುತ್ತಿರುವೆ. ಅದಕ್ಕಾಗಿಯೇ ನಾನು ನಿನಗೆ ಒಂದು ಶಾಪವನ್ನು ನೀಡುತ್ತಿರುವೆ. ಯಾವುದನ್ನು ನೋಡಿಕೊಂಡು ನೀನು ಇಷ್ಟು ಗರ್ವದಿಂದ ಅವಹೇಳನ ಮಾಡುತ್ತೀಯೋ ಅದಕ್ಕೆ ತಕ್ಕ ಶಾಸ್ತಿಯ ರೂಪದಲ್ಲಿ ನಾನು ನಿನಗೆ ಒಂದು ಶಾಪವನ್ನು ನೀಡುವೆ. ಅದೇನು ಅಂದರೆ, ಈ ದಿನದಿಂದ ಸಮಸ್ತ ಮನುಷ್ಯ ಜಾತಿಯಲ್ಲಿ ಹುಟ್ಟುವಂಥ ಸಂತಾನವು ಹುಟ್ಟಿದ 9 ತಿಂಗಳ ನಂತರ ತಮ್ಮಯ ಕಾಲುಗಳಿಂದ ನಡೆಯುತ್ತದೆ ಅಂತ ಶಾಪವನ್ನು ನೀಡುತ್ತೆ. ಅದರ ಪ್ರಕಾರ
ಸ್ತ್ರೀಯು ಗರ್ಭವನ್ನು ಧರಿಸಿ 9 ತಿಂಗಳು ತುಂಬಿದ ಮೇಲೆ ಪ್ರಸವಿಸುತ್ತಾಳೆ. ಪ್ರಸವಿಸಿದ ನಂತರ 9 ತಿಂಗಳು ಆದ ಮೇಲೆ ಮಕ್ಕಳು ತಮ್ಮ ಕಾಲುಗಳಿಂದ ನಡೆಯಲು ಪ್ರಯತ್ನಿಸುತ್ತವೆ. ಅದೇ ರೀತಿಯಾಗಿ ಪಶು ಪಕ್ಷಿಗಳಲ್ಲಿ ಹುಟ್ಟುವಂಥ ಶಿಶುಗಳು ಮಾತ್ರ ಹುಟ್ಟಿದ ತಕ್ಷಣ ಎದ್ದು ಬಿದ್ದು ನಡೆಯುತ್ತದೆ ಅಂತ ಶಾಪವನ್ನು ಗೋಮಾತೆ ನೀಡಿತು. ತದನಂತರ ಗೋಮಾತೆಯು ಮೀನಾಳನ್ನು ಕುರಿತು ಈ ರೀತಿ ಹೇಳುತ್ತೆ, ಯಾರಾದರೂ ಸರಿ ಸಹಾಯವನ್ನು ಕೋರಿ ಬಂದಾಗ ಸಹಾಯವನ್ನು ನಾವು ಮಾಡಬೇಕು ಅಂತ. ಈ ಗೋಮಾತೆಯ ಮಾತುಗಳನ್ನು ಕೇಳಿದ ಮೀನಾ ಗೋಮಾತೆಯನ್ನು ಕ್ಷಮಾಪಣೆ ಕೋರಿದಳು. ಗೋಮಾತೆ, ನನ್ನನ್ನು ಕ್ಷಮಿಸು, ನನ್ನಿಂದ ದೊಡ್ಡ ತಪ್ಪು ಅನ್ನೋದು ನಡೆದು ಹೋಗಿದೆ ಅಂತ ಅಳ್ತಾಳೆ. ಆಗ ಗೋಮಾತೆ ಇದ್ಕೊಂಡು, ನಾನು ನೀಡಿರ್ತಕ್ಕಂಥ ಈ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳೋದು ಅಸಾಧ್ಯವಾದ ಕೆಲಸ. ಆದರೆ ನಾನು ನಿನಗೆ ಒಂದು ಮಾತನ್ನು ಹೇಳುವೆ. ಈ ಮಾತನ್ನು ನೀನು ನೆನಪಿನಲ್ಲಿ ಇಟ್ಟುಕೊಂಡು ನಡೆದುಕೊಂಡರೆ ನಿನ್ನ ಜೀವನದಲ್ಲಿ ಯಾವತ್ತಾದರೂ ಒಂದು ದಿನ ಇದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳುತ್ತೆ. ಅದೇನು ಅಂದರೆ, ನಾವು ಯಾರಾದರೂ ಸರಿ ಒಬ್ಬ ವ್ಯಕ್ತಿಯ ಮೇಲೆ ಹೆಚ್ಚಿನ ವಿಶ್ವಾಸವನ್ನು ಇಟ್ಟುಕೊಂಡರೆ ಅವರು ಮಾತ್ರ ಅದನ್ನು ಬಲಹೀನತೆ ಎಂದು ನಮ್ಮಿಂದ ಹೆಚ್ಚಿನ ಲಾಭವನ್ನು ಪಡೆಯಲು ಅಪೇಕ್ಷಿಸುತ್ತಾರೆ. ಯಾವಾಗಲೂ ಸಹ ನಮಗಿಂತ ಇತರರ ಮೇಲೆ ನಾವು ಹೆಚ್ಚಿನ ನಂಬಿಕೆಯನ್ನು ಇಟ್ಟುಕೊಳ್ಳಬಾರದು. ಮೊದಲಿಗೆ ನಮ್ಮ ಮೇಲೆ ನಾವು ಹೆಚ್ಚಿನ ನಂಬಿಕೆಯನ್ನು ಇಟ್ಟುಕೊಂಡು ಬದುಕಬೇಕು ಅಂತ ಈ ರೀತಿಯಾಗಿ ಗೋಮಾತೆ ಮೀನಾಳಿಗೆ ಹೇಳಿತು. ಈ ಶಾಪದ ನಿಮಿತ್ತನೇ ಇಂದಿನ ಜಗತ್ತಿನಲ್ಲಿ ಹುಟ್ಟತಕ್ಕಂತಹ ಪ್ರತಿಯೊಬ್ಬ ಮಗುವೂ ಕೂಡ ಹುಟ್ಟಿದ ನಂತರ 9 ತಿಂಗಳು ಆದ ಮೇಲೆ ನಡೆಯಲು ಪ್ರಾರಂಭಿಸುತ್ತದೆ. ಹಾಗೆಯೇ ಪಶು ಪಕ್ಷಿಗಳಿಗೆ ಹುಟ್ಟತಕ್ಕಂಥ ಕಂದಮ್ಮಗಳು ಮಾತ್ರ ಹುಟ್ಟಿದ ಕ್ಷಣಾರ್ಧದಲ್ಲಿ ಎದ್ದು ಬಿದ್ದು ನಡೆಯಲು ಆರಂಭಿಸುತ್ತವೆ. ಇಂತಹ ಮಹತ್ವಪೂರ್ಣವಾದ ಕಥೆಯನ್ನು ಹೇಳುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಮಾಡುವುದು ಕೂಡ ಪುಣ್ಯದಾಯಕ ಅಂತ ಕಥೆಯಲ್ಲಿ ಹೇಳಲಾಗಿದೆ. ಜೊತೆಗೆ ಗೋಮಾತೆ ಹೇಳಿರ್ತಕ್ಕಂಥ ಈ ಮಾತುಗಳನ್ನು ನಮ್ಮಯ ಜೀವನದಲ್ಲಿ ಅನುಸರಿಸಿದ್ದೇ ಆದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ಪ್ರಾಪ್ತಿ ಆಗುತ್ತೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.